ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಫ್ಲವರ್ ಸ್ಟೈಲಲ್ಲಿ ಗಾರ್ಲಿಕ್ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಶನ್ ಸಿಗುತ್ತೆ. ನಾನಿಲ್ಲಿ 1 ಕಪ್ ಬೆಚ್ಚಗಿರೋ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 3 ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. ಇನ್ಸ್ಟೆಂಟ್ ಈಸ್ಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಆ್ಯಕ್ಟಿವ್ ಈಸ್ಟ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಇನ್ಸ್ಟೆಂಟ್ ಈಸ್ಟ್ ಯೂಸ್ ಮಾಡ್ತೀನಿ. 1 ಸ್ಪೂನ್ ಇನ್ಸ್ಟೆಂಟ್ ಈಸ್ಟ್ ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಈಸ್ಟ್ನ ಆ್ಯಕ್ಟಿವ್ ಆಗಕ್ಕೆ ಬಿಡೋಣ. 10 ನಿಮಿಷ ಆಗಿದೆ. ಈಗ ನೋಡ್ಬೋದು ಈಸ್ಟೆಲ್ಲ ಚೆನ್ನಾಗಿ ರೈಸ್ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. 3 ಸ್ಪೂನ್ ರಿಫೈನ್ಡ್ ಆಯಿಲ್, 2.5 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಈ ಹೀಟ್ನ ಒಂದು ಕ್ಲೀನಾಗಿರೋ ಸರ್ಫೇಸ್ ಮೇಲೆ ತೊಗೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟು ಕೈಗೆ ಅಂಟ್ತಿದೆ ಅಂತ ಅನಿಸಿದರೆ, ತುಂಬ ಜಾಸ್ತಿ ಅಂಟ್ತಿದೆ ಅನಿಸಿದರೆ 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ನೋಡ್ಬೋದು 1 ಸ್ಪೂನ್ ಹಿಟ್ಟು ಹಾಕಿದ ತಕ್ಷಣ ಅದು ಕೈಯೆಲ್ಲ ಅಂಟೋದೆಲ್ಲ ಬಿಡ್ತು. 1 ಸ್ಪೂನ್ ಅಥವಾ 2 ಸ್ಪೂನ್ಗಿಂತ ಜಾಸ್ತಿ ಎಕ್ಸ್ಟ್ರಾ ಹಿಟ್ಟು ಹಾಕೋಬೇಡಿ. ಈಗ ಇದಕ್ಕೆ ನಾನು ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕೋತೀನಿ. ಇನ್ನೊಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ಹತ್ತು ನಿಮಿಷ ಆಗಿದೆ ಈಗ ಹಿಟ್ಟು ನಾದಿ. ಈಗ ಇದನ್ನು ವಾಪಸ್ ಅದೇ ಬೌಲಲ್ಲಿ ಹಾಕ್ತೀನಿ. ಮೇಲ್ಗಡೆಯಿಂದ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸವರ್ಬಿಟ್ಟು ಮುಚ್ಚಳ ಮುಚ್ಚಿ 1.5ರಿಂದ 2 ಗಂಟೆ ಟೈಮ್ ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಡೋಣ. 2 ಗಂಟೆ ಆಗಿದೆ ಈಗ ಹಿಟ್ಟು ರೆಸ್ಟ್ ಮಾಡೋಕ್ಕಿಟ್ಟು. ನೋಡ್ಬೋದು ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ. ಈ ಹಿಟ್ಟನ್ನು ಈಗ ಒಂದು ಕ್ಲೀನ್ ಸರ್ಫೇಸ್ ಮೇಲೆ ತೊಗೊಳ್ಳೋಣ. ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ, ಒಂದು ಸ್ವಲ್ಪ ದಪ್ಪದಾಗಿ. ಈ ಹಿಟ್ಟಲ್ಲಿ ನಿಮ್ಗೆ ಎಷ್ಟು ಪಾರ್ಟ್ ಬೇಕೋ ಅಷ್ಟು ಪಾರ್ಟ್ ಮಾಡ್ಬೋದು. ನಾನಿಲ್ಲಿ 16 ಪಾರ್ಟ್ ಮಾಡ್ತಿದ್ದೀನಿ. ಈ ಹಿಟ್ಟನ್ನೆಲ್ಲ ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಹಿಟ್ಟನ್ನೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ವಾಪಸ್ ಅದೇ ಪಾತ್ರೆಗೆ ಹಾಕೋತಿದ್ದೀನಿ. ಎಲ್ಲದೂ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡಿದೆ. ಈಗ ಗಾರ್ಲಿಕ್ ಬ್ರೆಡ್ಡಿಗೆ ಸ್ಟಫಿಂಗ್ ರೆಡಿ ಆಗೋ ತನಕ ನಾವು ಇದನ್ನು ಮುಚ್ಚಳ ಮುಚ್ಚಿ ಸೈಡಲ್ಲಿ ಇಟ್ಟಿರೋಣ. ನಾನಿಲ್ಲಿ 100 ಗ್ರಾಮ್ ಅಮೂಲ್ ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. 1 ಗಂಟೆ ಹೊರಗಡೆ ಇಟ್ಟಿದ್ದೀನಿ. ಈಗ ಬಟರ್ ಮೆಲ್ಟ್ ಆಗಿದೆ. ಈ ಮೆಲ್ಟೆಡ್ ಬಟರ್ನ ಒಂದು ಬೌಲಿಗೆ ಹಾಕೊಳ್ಳೋಣ. 8 ಬೆಳ್ಳುಳ್ಳಿ ಎಸಳು ತೊಗೊಂಡಿದ್ದೀನಿ. ಈಗ ಇದನ್ನು ತುರಿದ್ಬಿಟ್ಟು ಬಟರ್ ಒಳಗೆ ಹಾಕೊಳ್ಳೋಣ. ಈಗ ಇದಕ್ಕೆ ನಾನು ಒಂದು 2 ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಿದ್ದೀನಿ. ಸ್ವಲ್ಪನೇ ಉಪ್ಪು, 1/4 ಚಮಚಕ್ಕಿಂತ ಕಡಿಮೆ ಉಪ್ಪು ಹಾಕೋತಿದ್ದೀನಿ. ಈಗೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಾರ್ಲಿಕ್ ಬಟರ್ ರೆಡಿಯಾಗಿದೆ. ಈಗ ಇದನ್ನ ಸೈಡಿಗೆ ತೆಗೆದಿಟ್ಕೋತೀನಿ. ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀನಿ. ಈಗ ಈ ಪ್ಯಾನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಲಟ್ಸಿರೋ ಉಂಡೆನ ಒಂದೇ ಉಂಡೆ ತೆಕ್ಕೊಳ್ಳೋಣ. ಇದನ್ನು ಸಣ್ಣದಾಗಿ ಲಟ್ಟಿಸ್ಕೊಳ್ಳೋಣ. ಇಷ್ಟು ಲಟ್ಸಾದ್ಮೇಲೆ ನಾವು ಮಾಡಿರೋ ಬಟರ್ನ ಇದ್ರ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಇಟ್ಕೋತಾ ಬರೋಣ. ಯಾಕಂದರೆ ಇದನ್ನು ರೈಸ್ ಮಾಡೋಕೆ ಇಟ್ಟಾಗ ಗ್ಯಾಪ್ ಎಲ್ಲ ಫಿಲ್ ಆಗುತ್ತೆ.
ಈಗ ಗಾರ್ಲಿಕ್ ಬ್ರೆಡ್ನ 3/4 ಗಂಟೆ ರೆಸ್ಟ್ ಮಾಡಕ್ಕೆ ಬಿಡೋಣ. 3/4 ಗಂಟೆ ಆಗಿದೆ ಈಗ ಇಟ್ಟು. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ ಹೇಳಿ. ಈಗ ಇದ್ರ ಮೇಲೆ ಸ್ವಲ್ಪ ಮಿಲ್ಕ್ ಬ್ರಷ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಇನ್ನೊಂದು ಸ್ವಲ್ಪ ಆರಿಗಾನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮೈಕ್ರೋವೇವ್ನ 180 ಡಿಗ್ರಿ ಪ್ರೀಹೀಟ್ ಮಾಡಿ 20 ನಿಮಿಷ ಬೇಕ್ ಮಾಡೋಣ. ಇಪ್ಪತ್ತು ನಿಮಿಷ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಮೆಲ್ಟೆಡ್ ಬಟರ್ ಅಥವಾ ಆಯಿಲ್ನ ಬ್ರಷ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದೆ, ಒಂದು 10 ನಿಮಿಷ ಈಗ ಗಾರ್ಲಿಕ್ ಬ್ರೆಡ್ನ ತಣ್ಣಗಾಗಕ್ಕೆ ಬಿಡೋಣ. ಗಾರ್ಲಿಕ್ ಬ್ರೆಡ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.